ಶ್ರೀಮತೆ ರಾಮಾನುಜಾಯ ನಮಃ. ಹರಿ ಓಂ. ನಾನು ಇವತ್ತು ಒಂದು ಹೊಸ ವಿಷಯ ಹೇಳೋಣ ಅಂತ ವಿಡಿಯೋ ಮಾಡ್ತಾಯಿದ್ದೀನಿ. ಇದು ಹಿರಿಯರಿಗೆ ತುಂಬ ಅನುಕೂಲ ಆಗುತ್ತೆ. ನೋಡಿ, ಇಲ್ಲಿ ಬಚ್ಚಲು ಮನೆಯಲ್ಲಿ ನೋಡಿ ಈ ರೀತಿ ಮ್ಯಾಟ್ ಹಾಕಿದ್ದಾರೆ. ಇದು ಹಾಕಿರೋದ್ರಿಂದ ಕಾಲು ಇಲ್ಲಿ ಜಾರೋದಿಲ್ಲ. ನೋಡಿ, ಫುಲ್ಲು ಎಲ್ಲ ಕತ್ತರಿಸಿ ಕಮೋಡ್ ಹತ್ರ ಕೂಡ ಅದೇ ರೀತಿ ಕಟ್ ಮಾಡಿ ಹಾಕಿದ್ದಾರೆ. ನೋಡಿ, ಇಲ್ಲಿ ಮಾತ್ರ ಇಷ್ಟಗ್ಲ ಓಪನ್ ಮಾಡಿದ್ದಾರೆ. ಪೂರ್ತ ಇಡೀ ಈ ಬಾತ್ರೂಮ್ ಫುಲ್ ಹಾಕಿದ್ದಾರೆ. ಇದು ಏನಪ್ಪ ಅಂದರೆ, ನಾವು ಹಿರಿಯರು ಕಾಲು ಜಾರುತ್ತೆ, ಯಾರಿಗೇ ಆಗಲಿ ಕಾಲು ಜಾರುತ್ತೆ, ಬಿದ್ದು ಹೋಗ್ತಾರೆ, ಯಾರಾದರೂ ಒಬ್ರು ಇರಲೇಬೇಕು, ಪಾಚಿ ಕಟ್ಟಿದೆ ಅಂತೆಲ್ಲ ಹೇಳ್ತೀವಲ್ವ. ನೋಡಿ, ಇದೊಂದು ಹೊಸ ಐಡಿಯಾ ಮಾಡಿದ್ದಾರೆ ಇದು. ಮತ್ತು ನಾವು ನೀರು ತಿರುಗಿಸ್ತಾ ನೋಡಿ, ನೀರು ಬೀಳುತ್ತೆ ಈ ರೀತಿ, ತಕ್ಷಣ ಹರಿದು ಹೋಗುತ್ತೆ. ಅದು ನೀರು ಬಿದ್ದರೂ ಕೂಡ ನಾವು ಅದ್ರ ಮೇಲೆ ಕಾಲಿಟ್ಟರೂ ಕೂಡ ನಮಗೆ ಜಾರಲ್ಲ, ಕಾಲಿಟ್ಟರೂ ಕೂಡ ನಮಗೇನು ಜಾರೋದಿಲ್ಲ. ನೋಡಿ, ಈ ಥರ ಇದೆ. ಕಾಲಿಟ್ಟರೂ ಕೂಡ ನೋಡಿ ಏನೂ ಜಾರೋದಿಲ್ಲ. ಮತ್ತು ನಾವು ಆರಾಮಾಗಿ ಕಾಲನ್ನ ಉಜ್ಕೋಬೋದು, ಈ ಥರ ಚೆನ್ನಾಗಿ ಉಜ್ಕೋಬೋದು. ಕಾಲು ಹಿಮ್ಮಡಿ ಇದನ್ನೆಲ್ಲ ಉಜ್ಕೋಬೋದು, ಇಲ್ಲಿ ಏನೂ ಜಾರೋದಿಲ್ಲ. ಇದು ತುಂಬ ವಯಸ್ಸಾದವ್ರಿಗೆ ಬಚ್ಚಲ ಮನೆಗೆ ಕಳಿಸೋದಕ್ಕೆ ಭಯ ಆಗುತ್ತೆ. ತುಂಬ ನೋಡ್ತೀವಿ ನಾವು, ರಾತ್ರಿ ಬಾತ್ರೂಮಿಗೆ ಹೋದರು, ಯಾರಿಗೂ ಹೇಳಲಿಲ್ಲ, ಜಾರು ಬಿದ್ದರು, ತೊಂದರೆ ಆಯಿತು, ಅಲ್ಲಿಗೆ ಪೆಟ್ಟಾಯಿತು, ಇಲ್ಲಿಗೆ ಪೆಟ್ಟಾಯಿತು ಅಂತ. ಅಂಥವರಿಗೆ ಇದು ಒಂದು ಒಳ್ಳೆಯ ಉಪಾಯ ಅಂತ ಹೇಳ್ಬೋದು. ಇದು DRDO ಹೈದರಾಬಾದ್ ಇಲ್ಲಿ ಬಾತ್ರೂಮ್ಗೆ ಮಾಡಿರುವಂಥದ್ದು. ನನಗೆ ಅನ್ನಿಸ್ತು ಇದನ್ನು ಸ್ವಲ್ಪ ಜನಕ್ಕೆ ಶೇರ್ ಮಾಡಿದ್ರೆ ಯಾರಿಗಾದರೂ ಅನುಕೂಲ ಆಗುವಂಥವ್ರು ಹಾಕಿಸ್ಕೊಳ್ಳಿ. ಇದೇನು ಆ ರೀತಿ ಇದಿಲ್ಲ, ಇದನ್ನು ತೆಗಿಬೋದಂತೆ. ನೋಡಿ ನೋಡಿ, ಈ ಥರ ತೆಗೆದ್ಬಿಟ್ಟು ತುಂಬ ಮೆತ್ತಗಿದೆ, ಅಳತೆಗೆ ಮಾತ್ರ ಕಟ್ ಮಾಡಿ ಹಾಕಿದ್ರೆ ಸಾಕು. ನೋಡಿ, ಹೀಗೆ ತೆಗಿಬೋದು. ತೆಗೆದುಬಿಟ್ಟು ಅವರು ನಮಗೇನು ಹೇಳಿದ್ರು ಅಂದರೆ, ಒಬ್ಬರು ಇದ್ದು ನಂತರ ಅವ್ರು ಹೋದ್ಮೇಲೆ ಪ್ರತಿದಿನ ಇದನ್ನು ಕ್ಲೀನ್ ಮಾಡೋಷ್ಟಿರೋದಿಲ್ಲ. ಒಬ್ಬರು ಹೋದ ನಂತರ ಪೂರ್ತಿ ಇದನ್ನೇನು ಗಮ್ ಹಾಕಿಲ್ಲ, ಏನೂ ಅನಿಸಿಲ್ಲ, ಅಳತೆಗೆ ಕಟ್ ಮಾಡಿ ಅದಕ್ಕೆ ಕರೆಕ್ಟಾಗಿ ಕೂರಿಸಿದ್ದಾರೆ ಅಷ್ಟೆ. ಹಾಗಾಗಿ ಅದನ್ನು ಪೂರ್ತಿ ಹೊರಗಡೆ ತೆಗೆದುಬಿಟ್ಟು ಹೊರಗಡೆ ಇಟ್ಕೊಂಡು ಸ್ವಲ್ಪ ನೀರನ್ನು ಫೋರ್ಸ್ ಆಗಿಬಿಟ್ಟು ಕ್ಲೀನ್ ಮಾಡ್ತೀವಿ ಅಂತ. ಇದೊಂಥರ ಒಳ್ಳೆಯ ಉಪಾಯ ಅನಿಸುತ್ತೆ. ನಿಮಗೆ ಯಾರಿಗಾದರೂ ಅವಶ್ಯಕತೆ ಇದ್ದರೆ ದಯವಿಟ್ಟು ಇದನ್ನು ಹಾಕ್ಕೊಳ್ಳಿ. ಇದು ಎಲ್ಲ ಅಂಗಡಿಗಳಲ್ಲಿ ಸಿಗುತ್ತೆ. ನಾನು ಇದನ್ನೆಲ್ಲ ಅದೇ ಕಾಲು ಒರೆಸೋ ಮ್ಯಾಟ್ ಥರ ಹಾಕ್ತಾರಲ್ಲ, ಜಾರಬಾರ್ದು ಅಂತ, ಆ ರೀತಿ ಹಾಕೋದು ನೋಡಿದ್ದೆ. ಇದೇನು ಚುಚ್ಚಲ್ಲ. ಇದು ನಿಮಗೆ ಹೇಗೆ ಅಷ್ಟೊಂದು ಯಾವುದೋ ಒಂದು ಚಪ್ಪಲಿ ಹಾಕ್ಕೊಳ್ತೀವಿ ನೋಡಿ, ಅದೇನೋ ಡಯಾಬಿಟೀಸ್ಗೋ BP ಯಾವುದಕ್ಕೋ ಒಂದು ಚಪ್ಪಲಿ ಕೊಡ್ತಾರಲ್ಲ, ಒಳ್ಳೆ ಇದ್ರ ಥರದ್ದು, ಅಷ್ಟು ರೀತಿಯೂ ಕೂಡ ಇದು ನೋವಾಗಲ್ಲ, ಆರಾಮವಾಗಿದೆ. ಹಿರಿಯರಿಗೆ ಒಳ್ಳೆಯದಾಗಿರುತ್ತೆ, ಯಾರೂ ಜಾರು ಬೀಳೋದಿಲ್ಲ. ಮತ್ತು ಅವಾಗವಾಗ ತೊಳಿಬೇಕು ಅನ್ನುವಂಥದ್ದಿರಲ್ಲ. ಒಂದು ಏನಪ್ಪ ಅಂದರೆ, ಇದ್ರದ್ದು ನಾವು ಯಾವುದ್ರಲ್ಲಾದರೂ ಒಂದು ಉಪಯೋಗ ನೋಡಿದ್ರೆ ಅದ್ರ ಹಿಂದೆಯೇ ಇನ್ನೊಂದು ಅನುಪಯೋಗ ಕೂಡ ನೋಡ್ತೀವಿ. ಹೇಗಪ್ಪ ಅಂದರೆ, ನೀವೇನಾದರೂ ಸ್ನಾನ ಮಾಡುವಾಗ ಕಫ ಎಲ್ಲ ಅಲ್ಲಿ ಉದ್ರಿ ಅಂದರೆ ಅದು ಸ್ವಲ್ಪ ಹೋಗಲ್ಲ. ಹಾಗಾಗಿ ಸಿಂಕಲ್ಲಿ ಆ ಥರ ಏನಾದರೂ ಸ್ಪಿಟ್ ಮಾಡಬೇಕಾಗುತ್ತೆ, ಇಲ್ಲ ಅಲ್ಲಿ ಗ್ಯಾಪ್ ಬಿಟ್ಟಿದ್ದಾರಲ್ಲ ಅಲ್ಲಿ ಮಾಡಬೇಕಾಗುತ್ತೆ. ಇಲ್ಲಾಂದರೆ ನೀವು ಸ್ಪಿಟ್ ಮಾಡಿದಾಗ ಅದನ್ನು ನೀರು ಹಾಕಿ ಚೆನ್ನಾಗಿ ಜೋರಾಗಿ ಫೋರ್ಸಾಗಿ ನೀರು ಹಾಕಿದ್ರೆ ಹೋಗುತ್ತೆ. ಇದು ಒಂದು ವಿಷಯ. ಯಾಕಂದರೆ ನಾನು ಏನು ನೋಡಿದ್ದೀನೋ ಅದನ್ನು ಹೇಳ್ತಾ ಇದ್ದೀನಿ. ಹಾಗಾಗಿ ಇಲ್ಲಿ ನೀವು ಆರಾಮಾಗಿ ಇದನ್ನು ಬಳಸ್ಬೋದು ಅಂತ ಅಂದ್ಕೊಳ್ತಾ ಇದ್ದೀನಿ. ಸಾಧ್ಯ ಆಗಿರೋರು ಈ ಉಪಯೋಗ ಪಡ್ಕೊಳ್ಳಿ ಅಲ್ವಾ. ಇದನ್ನೇನು ನಾನು ದುರುಪಯೋಗ ಆಗುತ್ತೆ ಅಂತಲೇ ಹೇಳ್ತಾ ಇಲ್ಲ, ಹಿರಿಯರಿಗೆ ಒಳ್ಳೆಯದಾಗತ್ತೆ ಅನ್ನೋ ಒಂದು ಉದ್ದೇಶದಿಂದ ನನಗನ್ನಿಸ್ತು. ತಕ್ಷಣಕ್ಕೆ ನನಗನ್ನಿಸ್ತು. ನಾವೆಲ್ಲ ಯಾವಾಗಲಾದ್ರೂ ಸ್ಟೂಲ್ ಮೇಲೆ ಕೂತ್ಕೊಂಡ್ರೂ ಆ ಸ್ಟೂಲು ಒಂದೊಂದು ಸರಿ ಕಾಲುಗಳು ಸರಿ ಇಲ್ಲ, ಬಿದ್ದೋಗ್ಬಿಡ್ತೀವಿ ಭಾರ ತಡೆಯೋಕ್ಕಾಗದೆ. ಅಂಥ ಸಮಯದಲ್ಲಿ ಇದು ಒಳ್ಳೆಯದಲ್ವಾ, ಆರಾಮಾಗಿ ನಡ್ಕೊಂಡು ಹೋಗ್ಬೋದು. ಹಿರಿಯರಿಗೆ ತುಂಬ ಅನುಕೂಲ ಆಗುತ್ತೆ ಅಂತ ನನ್ನ ಅಭಿಪ್ರಾಯಕ್ಕೆ ನಾನು ಹಾಕಿದ್ದೀನಿ.
ನಿಮ್ಮ ಇಷ್ಟ, ನಿಮಗೆ ಯಾರಿಗಾದರೂ ಅನುಕೂಲ ಆಗೋದಿದ್ದರೆ ಆಗಲಿ ಅಂತ ಎಲ್ಲ ಯಾವ ಮೂಲೆಗಾದರೂ ಬೇಕಾದರೂ ಈ ರೀತಿ ಕಟ್ ಮಾಡಿ ಇದನ್ನು ಹಾಕಬಹುದು. ಅದರಿಂದ ನಾನು ನೋಡಿದ್ರಿಂದ ಇದನ್ನು ವಿಡಿಯೋ ಮಾಡ್ತಾಯಿದ್ದೀನಿ. ಉಪಯೋಗ ಆಗುವಂಥವ್ರು ಬಳಸ್ಕೊಳ್ಳಿ. ಧನ್ಯವಾದಗಳು. ಜೈ ಶ್ರೀಮನ್ನಾರಾಯಣ. ಈ ವಿಡಿಯೋನ ಆದಷ್ಟು ನಿಮ್ಮ ಇತರರಿಗೆ, ಸ್ನೇಹಿತರಿಗೆ, ಬಾಂಧವರಿಗೆ ಶೇರ್ ಮಾಡಿ. ಯಾರಿಗಾದರೂ ಅಗತ್ಯ ಇದ್ದರೆ ಉಪಯೋಗ ಆಗಲಿ ಅಲ್ವಾ, ಅಷ್ಟೇ ನನ್ನ ಉದ್ದೇಶ, ಇನ್ನೇನಿಲ್ಲ. ನಾನು ಏನು ನೋಡ್ತೀನೋ ಇದರಿಂದ ಉಪಯೋಗ ಆಗುತ್ತೆ ಅನ್ನೋದು ಗೊತ್ತಾದರೆ ಅದನ್ನು ಈ ರೀತಿ ವಿಡಿಯೋ ಮಾಡಿ ಹಾಕ್ತಾಯಿದ್ದೀನಿ. ಖಂಡಿತ ನೀವು ಇದನ್ನು ಶೇರ್ ಮಾಡಿ, ಯಾರಿಗಾದರೂ ಉಪಯೋಗ ಆಗುತ್ತೆ. ಮನೆಯಲ್ಲಿ ವಯಸ್ಸಾದವ್ರು ಇರ್ತಾರೆ, ಅವ್ರನ್ನ ಕರ್ಕೊಂಡೋಗಿ ಕೂರಿಸಿದ್ರು ಬಿದ್ದು ಹೋಗಿಬಿಡ್ತಾರೆ, ಹಿಡ್ಕೊಳ್ಳೋಕೊಬ್ರು ಬೇಕು. ಇಲ್ಲಿ ಆರಾಮವಾಗಿ ಕೂರಿಸ್ಬೋದು. ಒಂದು ಚಿಕ್ಕ ಮಣೆ ಹಾಕಿ ಕೂರಿಸಿದ್ರು ಅವ್ರು ಬಿದ್ದರು ಏನು ಅಂದರೆ ಬಿದ್ದರೂ ಪೆಟ್ಟಾಗಲ್ಲ ಅಂತ ಅಷ್ಟೆ. ಬರೀ ನೆಲದ ಮೇಲೆ ಬಿದ್ದರೆ ತುಂಬ ಪೆಟ್ಟಾಗುತ್ತೆ, ಇದರಲ್ಲಿ ಅಷ್ಟು ಆಗಲ್ಲ. ಸ್ವಲ್ಪ ಮೆತ್ತಗಿದೆ, ಇದು ಕಾಲಿಟ್ಟರೆ ಮೆತ್ತಗಿದೆ. ಹಾಗಾಗಿ ಇದನ್ನು ನಾನು ವಿಡಿಯೋ ಮಾಡಿದೆ. ಯಾರಿಗಾದರೂ ಉಪಯೋಗ ಆಗುತ್ತೆ, ದಯವಿಟ್ಟು ಶೇರ್ ಮಾಡಿ. ಧನ್ಯವಾದಗಳು. ಜೈ ಶ್ರೀಮನ್ನಾರಾಯಣ.